ಜನಸಾಮಾನ್ಯರ ನೇರ ಪ್ರಶ್ನೆ, ನಾಯಕರ ನೇರ ಉತ್ತರ. ಇದೇ ಮೆಗಾಫೈಟ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾವು ಎತ್ಕೊಂಡಿರುವಂಥ ವಿಚಾರ, ಲೋಕಾಯುಕ್ತವನ್ನು ಮುಚ್ಚಲಿಕ್ಕೆ ಹೊರಟಿದೆಯಾ ಸರ್ಕಾರ ಅನ್ನುವಂಥದ್ದು. ಅಂದರೆ ನಾವು ನೋಡ್ತಾ ಇದ್ದೀವಿ, ಯಾಕೆ ಈ ರೀತಿಯ ಮೀನಾಮೇಷಗಳಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಲೋಕಾಯುಕ್ತರ ನೇಮಕಾತಿ ವಿಚಾರದಲ್ಲೇ ಸರ್ಕಾರ ಯಾಕೋ ಹಿಂದೇಟನ್ನು ಹಾಕ್ತಾ ಇದೆ. ಪದೇ ಪದೇ ಒಂದಷ್ಟು ಹೆಸರುಗಳನ್ನು ಕಳಿಸಾಯಿತು. ಅದರಲ್ಲೂ ಪ್ರಮುಖವಾಗಿರುವಂಥ ಹೆಸರು ಅಂದರೆ ಬನ್ನೂರು ಮಠರದು. ಯಾವುದೇ ಕಾರಣಕ್ಕೂ ಬನ್ನೂರು ಮಠರನ್ನು ನಾನು ಒಪ್ಪಲಿಕ್ಕೆ ತಯಾರಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೂಡ ಈಗಾಗಲೇ ರಾಜ್ಯಪಾಲರು ರವಾನಿಸಿ ಆಯಿತು. ಆದರೂ ಸರ್ಕಾರ ಬಿಡ್ತಾ ಇಲ್ಲ ಪಟ್ಟನ್ನು. ಏನು ನಡೀತಾ ಇದೆ ಹಾಗಾದರೆ? ಬಹುಶಃ ರಾಜ್ಯಪಾಲರು ಮತ್ತು ಸರ್ಕಾರದ ನಡುವಿನ ಈ ಜಗಳದಲ್ಲಿ, ಈ ಗುದ್ದಾಟದಲ್ಲಿ ಲೋಕಾಯುಕ್ತ ಸಂಸ್ಥೆಯ ವ್ಯವಸ್ಥೆ ಅನ್ನುವಂಥದ್ದು ಸೊರಗ್ತಾ ಇದೆಯಾ, ಅದು ದುರ್ಬಲ ಆಗ್ತಾ ಇದೆಯಾ ಅನ್ನುವಂಥದ್ದು ಈಗಿನ ಪ್ರಶ್ನೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ದೊರೆಸ್ವಾಮಿಗಳಿದ್ದಾರೆ. ದೊರೆಸ್ವಾಮಿಗಳು ಹಿರಿಯ ಸ್ವತಂತ್ರ ಹೋರಾಟಗಾರರು. ಏನು ಹೇಳ್ತಾರೆ ಕೇಳೋಣ. ದೊರೆಸ್ವಾಮಿಗಳೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮತ್ತೊಬ್ಬರು ನಮ್ಮ ಜೊತೆಗಿದ್ದಾರೆ, ಅಶ್ವಥ್ ನಾರಾಯಣ್ ವಿಧಾನ ಪರಿಷತ್ ಸದಸ್ಯರು, ಬಿಜೆಪಿ ಮುಖಂಡರು. ಅಶ್ವಥ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರಿದ್ದಾರೆ, ಮಾಜಿ ಸಚಿವರು, ಕಾಂಗ್ರೆಸ್ನ ಹಿರಿಯ ಮುಖಂಡರು, BL ಶಂಕರ್ ಅವರು. ಶಂಕರ್ಜಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ತಾವುಗಳೆಲ್ಲ ಬಂದಿದ್ದೀರಿ. ಇದು ನಿಮ್ಮಗಳ ಕಾರ್ಯಕ್ರಮ, ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ತಮ್ಮೆಲ್ಲರಿಗೂ ಕೂಡ ನನ್ನ ಸ್ವಾಗತ. ಜೊತೆಗೆ ತಾವುಗಳೆಲ್ಲ ಬಂದಿದ್ದೀರಿ. ಇದು ನಿಮ್ಮಗಳ ಕಾರ್ಯಕ್ರಮ, ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ತಮ್ಮೆಲ್ಲರಿಗೂ ಕೂಡ ನನ್ನ ಸ್ವಾಗತ. ಬನ್ನಿ, ಆರಂಭ ಮಾಡ್ತಾ ಇದ್ದೀನಿ ನಾನು ಅಶ್ವಥ್ ನಾರಾಯಣ್ ಅವ್ರ ಮುಖಾಂತರ. ಅಶ್ವಥ್ ನಾರಾಯಣ್ ಅವರೇ, ಯಾಕೆ ಇಷ್ಟೊಂದು ಸರ್ಕಾರ ಮೀನಾಮೇಷ ಮಾಡ್ತಾ ಇದೆ? ಏನಾದರೂ ಭಯ ಕಾಡ್ತಾ ಇದೆ ನಿಮ್ಮಗಳಿಗೆ ಅಂತ? ಅಲ್ಲ, ಸಂವಿಧಾನಾತ್ಮಕವಾಗಿ ಲೋಕಾಯುಕ್ತರನ್ನು ನೇಮಕ ಮಾಡ್ತಕ್ಕಂಥದ್ದು ಯಾವ ರೀತಿ ಮಾಡಬೇಕೋ ಆ ರೀತಿ ಹೆಸರು ಶಿಫಾರಸ್ಸಾಗಿದೆ. ಆ ಹೆಸರನ್ನ ಘೋಷಣೆ ಮಾಡಬೇಕಾಗಿರೋಂಥದ್ದು ಸನ್ಮಾನ್ಯ ಘನತೆಯುತ ರಾಜ್ಯಪಾಲರು ಘೋಷಣೆ ಮಾಡಬೇಕು. ಇದುವರೆಗೂ ಅವ್ರ ಹೆಸರನ್ನ ಅವ್ರು ಘೋಷಣೆ ಮಾಡ್ತಾ ಇಲ್ಲ. ಕಾನೂನಿನ ರೀತಿಯ ಸಂವಿಧಾನಾತ್ಮಕವಾಗಿ ಲೋಕಾಯುಕ್ತರನ್ನು ಯಾವ ರೀತಿ ನೇಮಕ ಮಾಡಬೇಕೋ ಸರ್ಕಾರ ಆ ಒಂದು ನಿಟ್ಟಿನಲ್ಲಿ ನೇಮಕ ಮಾಡಿದೆ. ಅಂದರೆ ಲೋಕಾಯುಕ್ತರ ನೇಮಕವನ್ನು ಗವರ್ನರ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ನೀವು ಈ ವ್ಯಕ್ತಿನ ಮಾಡಬೇಡಿ, ಬೇರೆ ವ್ಯಕ್ತಿನ ಮಾಡಿ ಅಂತೇಳಿ ಇತಿ ಎಲ್ಲವೂ ಮುಗಿದ ನಂತರ ಈಗ ಹೊಸ ತಗಾದೆಯನ್ನು ಲೋಕಾಯುಕ್ತರ ವಿಚಾರವನ್ನು ಇಟ್ಕೊಂಡು ರಾಜ್ಯಪಾಲರು ಹೊಸ ತಗಾದೆಯನ್ನು ತೆಗೆದಿದ್ದಾರೆ. ಲೋಕಾಯುಕ್ತರ ನೇಮಕ ಮಾಡ್ತಕ್ಕಂಥದ್ದು ಸರ್ಕಾರದ ವ್ಯಾಪ್ತಿಗೆ ಬರ್ತದೆ. ಸರ್ಕಾರ ತನ್ನ ಇತಿಮಿತಿಯ ಒಳಗಡೆ ಕಾನೂನಿನ ರೀತಿಯ ಆ ಲೋಕಾಯುಕ್ತರನ್ನ ಸೆಲೆಕ್ಟ್ ಮಾಡಲಿಕ್ಕೆ ಕೆಲವೊಂದು ರೂಲ್ ಫ್ರೇಮ್ ಇದೆ. ಆ ರೂಲ್ ಫ್ರೇಮ್ ಒಳಗಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಲೋಕಾಯುಕ್ತರಾಗಿರ್ತಕ್ಕಂಥ ಹೆಸರಿಗೆ ಬನ್ನೂರು ಮಠವ್ರನ್ನ ಸೆಲೆಕ್ಟ್ ಮಾಡಿ ಆ ಹೆಸರನ್ನು ಶಿಫಾರಸು ಮಾಡಿ ಸರ್ಕಾರ ಕಳಿಸ್ಕೊಟ್ಟಿದೆ. ಅದನ್ನು ಅಂಗೀಕರಿಸ್ಕೊಂಡು ಅವರ ಹೆಸರನ್ನ ಘೋಷಣೆ ಮಾಡೋದು ರಾಜ್ಯಪಾಲರ ಕರ್ತವ್ಯ. ಆದರೆ ನೀವು ಇವ್ರನ್ನ ಮಾಡಬೇಡಿ, ಇಂಥವ್ರನ್ನ ಮಾಡಬೇಕು ಅನ್ನತಕ್ಕಂಥ ಲೋಕಾಯುಕ್ತರ ವ್ಯಾಪ್ತಿಗೆ ಬರಲ್ಲ. ಇದು ಎಲ್ಲವೂ ಸಹ ಎಲ್ಲ ಒಂದು ಕಡೆ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಲಿಕ್ಕೋಸ್ಕರ, ಒಳ್ಳೆಯ ಸರ್ಕಾರವನ್ನು ಕೊಡ್ತಾ ಇರ್ತಕ್ಕಂಥ ಸದಾನಂದ ಗೌಡರಿಗೆ ಕೆಟ್ಟ ಹೆಸರು ತರಲಿಕ್ಕೆ ಬೇರೆ ಏನೋ ಒಂದು ಕುಯುಕ್ತಿ ಹುಡುಕಬೇಕು ಅಂತೇಳಿ ಗವರ್ನರು ಡಿಲೇ ಮಾಡ್ತಾ ಇರ್ತಕ್ಕಂಥದ್ದು ಇವ್ರು ಮಾಡ್ತಾ ಇರ್ತಕ್ಕಂಥ ತಪ್ಪು. ಏನಂತೀರಿ ಶಂಕರ್ಜಿ ತಾವು? ನೋಡಿ, ಯಾರನ್ನ ನೇಮಕ ಮಾಡೋದು ಹೆಸರಿನ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಈ ವ್ಯವಸ್ಥೆಯ ಹಿಂದಿರ್ತಕ್ಕಂಥ ಉದ್ದೇಶದ ಬಗ್ಗೆ ನಾವೆಲ್ಲ ಕೂಡ ನೋಡಬೇಕು. ಲೋಕಾಯುಕ್ತ ಆಗಲಿ ಲೋಕಪಾಲ ಆಗಲಿ ಈ ದೇಶಕ್ಕೆ ಯಾಕೆ ಅವಶ್ಯಕತೆ ಬೇಕು ಅಂತೇಳಂದರೆ, ಸಾರ್ವಜನಿಕ ಬದುಕಿನಲ್ಲಿ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಅವರು ನಿರ್ವಹಿಸಿದಂಥ ಕಾರ್ಯದಲ್ಲಿ ಲೋಪಗಳಿದ್ದರೆ, ಕಾನೂನಿಗೆ ಮೀರಿದಂಥ ಅಂಶಗಳಿದ್ದರೆ ಅದರ ತನಿಖೆಯಾಗಿ ಅವರನ್ನೂ ಕೂಡ ಉತ್ತರದಾಯಿಗಳನ್ನಾಗಿ ಮಾಡಬೇಕು. ಯಾರೂ ಕೂಡ ಕಾನೂನಿಗೆ ಮೀರಿದಂಥವ್ರಲ್ಲ, ಅವರನ್ನು ಕಾನೂನಿನ ವ್ಯಾಪ್ತಿಯೊಳಗೆ ಕಾರ್ಯನಿರ್ವಹಿಸ್ತಕ್ಕಂಥ ರೀತಿಯಲ್ಲಿ ಒಂದು ವ್ಯವಸ್ಥೆ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಲೋಕಾಯುಕ್ತ ಮತ್ತು ಲೋಕಪಾಲ ಕಲ್ಪನೆ ಇರತಕ್ಕಂಥದ್ದು. ತಪ್ಪಿತಸ್ಥರನ್ನು ಹುಡುಕ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಒಬ್ಬ ಲೋಕಾಯುಕ್ತನೇ ತಪ್ಪಿತಸ್ಥನಾಗಿದ್ದಂಥ ಸಂದರ್ಭದಲ್ಲಿ, ಅಥವಾ ತಪ್ಪಿತಸ್ಥ ಅಂತ ರಾಜಕಾರಣಿಗಳು ಹೇಳಿದ್ದಲ್ಲ, ಪ್ರತಿಪಕ್ಷಗಳು ಹೇಳಿದ್ದಲ್ಲ, ಮಾಧ್ಯಮಗಳು ಇಂಥ ತಪ್ಪನ್ನು ಕಾನೂನು ಬಾಹಿರವಾಗಿರ್ತಕ್ಕಂಥ ಕೆಲಸವನ್ನು ಇಂಥವ್ರು ಮಾಡಿದ್ದಾರೆ ಅಂತ. ಇದು 2-3 ಜನರ ವಿಷಯದಲ್ಲಿ ಬಂತು. ಒಬ್ಬರು ಲೋಕಾಯುಕ್ತರಾಗಿ 1 ತಿಂಗಳು ಅಥವಾ 2 ತಿಂಗಳು ಮಾತ್ರ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಆಯಿತು. ಅದು ಪ್ರತಿಪಕ್ಷಗಳಲ್ಲ, ಮಾಧ್ಯಮದ ಕಾರಣದಿಂದ ಅವರು ರಾಜೀನಾಮೆ ಕೊಡಬೇಕಾಯಿತು. ಮತ್ತೊಂದು ಹೆಸರು ಶಿಫಾರಸ್ಸಾದಂಥ ಸಂದರ್ಭದಲ್ಲೂ ಕೂಡ ಅವರ ಬಗ್ಗೆ ಇರತಕ್ಕಂಥ ಅನೇಕ ಚಟುವಟಿಕೆಗಳನ್ನು ಮಾಧ್ಯಮಗಳು ರಾಜ್ಯಪಾಲರ ಅಥವಾ ಜನತೆಯ ಗಮನಕ್ಕೆ ತಂದು, ಇಂಥ ಒಂದು ಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಸ್ಥನಾಗಿರ್ತಕ್ಕಂಥ ರಾಜ್ಯಪಾಲ ಇಂಥ ವ್ಯಕ್ತಿಯ ಬಗ್ಗೆ ಇಂಥ ಆಕ್ಷೇಪಗಳಿದ್ದಾವೆ, ಯಾವುದೇ ಆಕ್ಷೇಪ ಇಲ್ಲದೆ ಇರತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿಯನ್ನು, ಸಂತೋಷ್ ಹೆಗಡೆ ಅಂತ ಒಬ್ಬ ವ್ಯಕ್ತಿತ್ವ ಇರತಕ್ಕಂಥ ಯಾರನ್ನು ಶಿಫಾರಸು ಮಾಡಿದ್ರು 5 ನಿಮಿಷದೊಳಗೆ ನಾನು ಸಹಿ ಹಾಕಿ ವಾಪಸ್ ಕಳಿಸ್ತೇನೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. ರಾಜ್ಯಪಾಲರು ಇದರಲ್ಲಿ ಲೋಕಾಯುಕ್ತ ಇದ್ದರೆ ಇಲ್ಲದೆ ಹೋದರೆ ಕಳ್ಕೊಳ್ತಕ್ಕಂಥದ್ದು ಏನೂ ಕೂಡ ಇಲ್ಲ. ರಾಜ್ಯಪಾಲರು ತನ್ನ ಅನುಭವದ ಮೇಲೆ ಹೇಳಿದ್ದಾರೆ. ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರ ಬಗ್ಗೆ ಜನಾಭಿಪ್ರಾಯ ಏನಿದೆ ಅಂತಕ್ಕಂಥದ್ದು ಗೊತ್ತು. ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ನನ್ನ ಪಕ್ಷವೂ ಸೇರಿದಾಗೆ ಬೇರೆ ಪಕ್ಷಗಳ ಬಗ್ಗೆ ಏನು ಅಭಿಪ್ರಾಯ ಕೊಟ್ಟಿದ್ದಾರೆ ಅಂತಕ್ಕಂಥದ್ದಿದೆ. ಅಂಥ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ತನಿಖೆ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದಂಥ ವರದಿಯನ್ನು ಅದಕ್ಕೆ ಏನು ಸ್ಥಿತಿ ಬಂದಿದೆ ಅಂತಕ್ಕಂಥದ್ದು ಗೊತ್ತಿರತಕ್ಕಂಥ ಹಿನ್ನೆಲೆಯಲ್ಲಿ
ಒಬ್ಬ ನಿಷ್ಕಳಂಕ ವ್ಯಕ್ತಿತ್ವ ಇರತಕ್ಕಂಥವನು ಲೋಕಾಯುಕ್ತ ಹುದ್ದೆಗೆ ಬಂದರೆ ಮುಂದೆ ಆಗ್ಬೋದಾದಂಥ ಅನಾಹುತಗಳನ್ನು ತಪ್ಪಿಸ್ಬೋದು ಅಂತ ರಾಜ್ಯದ ಒಬ್ಬ ಮುಖ್ಯಸ್ಥ ನಿರೀಕ್ಷೆ ಮಾಡಿದರೆ, ನನ್ನ ದೃಷ್ಟಿನಲ್ಲಿ ಸಂವಿಧಾನದ ಅಡಿನಲ್ಲಿ ಒಬ್ಬ ರಾಜ್ಯಪಾಲರಿಗೆ ಸರ್ಕಾರಕ್ಕೆ ಆ ರೀತಿ ಒಂದು ಸಲಹೆ ಕೊಡ್ತಕ್ಕಂಥ ಅಧಿಕಾರ ಇದೆ. ರಾಜ್ಯಪಾಲರದೊಂದು ಸಮಸ್ಯೆ ಏನು ಅಂತಂತಂದರೆ ಅವರೆಲ್ಲದನ್ನೂ ಒಂದೇ ಸರಿ ಹೇಳಲ್ಲ, ಅವ್ರು ಹೇಳೋದಕ್ಕಿಂತ ಜಾಸ್ತಿ ಒಳಗಟ್ಕೊಳ್ಳೋದೇ ಜಾಸ್ತಿ. ಈಗ ನೋಡಿ ಇಲ್ಲಿ ತನಕ ಏನಿತ್ತು ಅಂತಂದರೆ ಬನ್ನೂರು ಮಠರ ವಿರುದ್ಧವಾಗಿ, ಅಂದರೆ ಇದು ಯಾರದೇ ಹೆಸರಿಂದಲ್ಲ, ಒಂದು ವ್ಯವಸ್ಥೆ ಬಗ್ಗೆ ಮಾತಾಡುವಂಥದ್ದು. ಅವ್ರು ಹೇಳ್ತಾ ಇದ್ರು ಇಲ್ಲಿ ತನಕ ಒಂದು ಅಕ್ರಮ ಸೈಟ್ ಇದೆ ಅನ್ನುವಂಥ ಆರೋಪಗಳಿತ್ತು, ಅಂದರೆ ಈ ಭೂ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ. ಮೊನ್ನೆ ರಾಜ್ಯಪಾಲರು ಹೇಳಿದ್ರು ಇಲ್ಲ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದಲ್ಲ, ಅದಕ್ಕೆ ಕಾರಣ ಬೇರೆ ಇದೆ, ನಾನು ಹೇಳಲ್ಲ ಅಂತ. ಆಮೇಲೆ ಹೇಳಿದ್ರು ಅವ್ರು ಮತ್ತೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಕೇರಳದ ಒಂದು ಎಕ್ಸಾಂಪಲ್ ಕೊಟ್ಟರು. ಆ ಸಂದರ್ಭದಲ್ಲಿ ಥಾಮಸ್ ವಿಚಾರದಲ್ಲಿ ಏನಾಯಿತು ಅದು ಇದಕ್ಕೆಲ್ಲ ಪ್ರಮುಖವಾದ ಕಾರಣ ಅಂತ. ಇಂಥವ್ರನ್ನ ಬೇಡ ಅಂತ ಮೊದಲೇ ಹೇಳಿಬಿಟ್ರಾಗುತ್ತೆ ಅಥವಾ ಕರೆದು ಮಾತಾಡಿದ್ರಾಗುತ್ತೆ, ಅದು ಯಾವುದೂ ಕೂಡ ಆಗಲ್ಲ. ಬರೀ ಏನು ಅಂದರೆ ಇಲ್ಲಿ ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಮಾಡುವಂಥದ್ದು, ಇದು ಸರಿನಾ ಅಂತ. ರಾಜ್ಯಪಾಲರ ವಿಚಾರದಲ್ಲಿ ಸಾರ್ವಜನಿಕವಾಗಿ ಟೀಕೆ ಮಾಡಲಿಕ್ಕೆ ಬರೋದಿಲ್ಲ ಅಂತಕ್ಕಂಥ ನಂಗೆ ಗೊತ್ತಿದ್ದರೂ ಕೂಡ ಕೆಲವು ಸಂದರ್ಭದಲ್ಲಿ ಅಗತ್ಯಕ್ಕಿಂತ ಅವ್ರು ಜಾಸ್ತಿ ಮಾತಾಡ್ತಾರೆ ಅಂತಕ್ಕಂಥ ಸತ್ಯವಾಗಿರ್ತಕ್ಕಂಥ ಅಂಶ. ಅವರು ಯಾವುದೇ ಪಕ್ಷ ಅವ್ರನ್ನ ನೇಮಕ ಮಾಡಿರ್ಬೋದು, ಕೆಲವು ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥವ್ರು, ಲೋಕಾಯುಕ್ತರಾಗಿರ್ತಕ್ಕಂಥವ್ರು, ರಾಜ್ಯಪಾಲರಾಗಿರ್ತಕ್ಕಂಥವ್ರು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತಾಡಬೇಕು. ಅವರಿಗೆ ಲೇಖನಿ ಇದೆ, ಅವರ ಸಹಿಗೆ ಭಾಳ ದೊಡ್ಡ ಒಂದು ಬೆಲೆ ಇದೆ ಮತ್ತು ಅದಕ್ಕೊಂದು ಕಾನೂನಿನ ಒಂದು ಶಕ್ತಿ ಇದೆ. ಹಾಗಾಗಿ ಅವರು ತಮ್ಮ ಎಲ್ಲಿ ಲೇಖನಿಯನ್ನು ಬಳಸಬೇಕು ಅಲ್ಲಿ ಲೇಖನಿ ಬಳಸಬೇಕು. ಲೇಖನಿ ಬಳಸಬೇಕಾದಂಥ ಜಾಗದಲ್ಲಿ ನಾಲಿಗೆ ಬಳಸ್ತಕ್ಕಂಥದ್ದು ಹೆಚ್ಚು ಸೂಕ್ತವಾಗಿರ್ತಕ್ಕಂಥ ಅದು ಏನೇ ಇದ್ದರೂ ಕೂಡ ಅದರಿಂದ ಇರತಕ್ಕಂಥ ಸದುದ್ದೇಶವನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಈ ನಿರೀಕ್ಷೆ ಭಾಳ ವಿಪರೀತವಾಗಿರ್ತಕ್ಕಂಥದ್ದು ಅಂತ ನನಗೇನು ಅನ್ಸೋದಿಲ್ಲ. ಓಕೆ ಸರ್, ಮತ್ತಷ್ಟು ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಬನ್ನಿ, ಹಿರಿಯ ಸ್ವತಂತ್ರ ಹೋರಾಟಗಾರರು ದೊರೆಸ್ವಾಮಿಗಳಿದ್ದಾರೆ. ಸರ್, ಇಬ್ಬರದನ್ನು ಕೇಳಿದ್ರಿ, ಏನು ಅನ್ನಿಸ್ತು ತಮಗೆ? ಗಂಡ ಹೆಂಡರ ಜಗಳಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೆ ನಮಗೆ ಜನಕ್ಕೆ ದ್ರೋಹ ಮಾಡ್ತಾ ಇದ್ದಾರಲ್ಲ, ಅನ್ಯಾಯ ಮಾಡ್ತಾ ಇದ್ದಾರಲ್ಲ, ಇದನ್ನು ಹೇಗೆ ಸಹಿಸೋದು? ಇದು ಪ್ರಶ್ನೆ ಇರ್ತಕ್ಕಂಥದ್ದು. ಆದ್ದರಿಂದ ಅವರವರ ಜಗಳ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರ್ತಕ್ಕದ್ದು ನ್ಯಾಯ ದೊರಕಬೇಕು. ಮತ್ತು ಆ ಸ್ಥಾನ ಯಾವುದಿದೆ ಅದು 6 ತಿಂಗಳು ನಾವು ಖಾಲಿ ಇಟ್ಕೊಂಡಿದ್ದೇವೆ ಅಂತ ಹೇಳಿದರೆ ಸರ್ಕಾರಕ್ಕೆ ನಿಜವಾದ ಬದ್ಧತೆ ಇದೆಯಾ, ನಿಜವಾಗೂ ಮಾಡಬೇಕು ಅಂತಕ್ಕಂಥ ಆಸಕ್ತಿ ಇದೆಯಾ, ಇಲ್ಲ ಇನ್ನೇನಾದರೂ ಉದ್ದೇಶ ಇದೆಯಾ ಅಂತ ಜನಗಳಿಗೆ ಸಂದೇಹ ಸಹಜವಾಗಿ ಬರ್ತದೆ. ಆದ್ದರಿಂದ ಈ ಹುಚ್ಚಾಟ, ಈ ಕಚ್ಚಾಟಗಳು ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರ್ತಕ್ಕದ್ದು ತಕ್ಷಣ ಅವರಿಬ್ಬರು ಕೂತ್ಕೊಂಡು ಒಬ್ಬ ವ್ಯಕ್ತಿಯನ್ನು ತೀರ್ಮಾನ ಮಾಡಬೇಕು. ಈ ಹಿಂದೆ ಬನ್ನೂರು ಮಠ ನೇಮಕ ಮಾಡೋದಕ್ಕಿಂತ ಮುಂಚೆ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅವರನ್ನು ಲೋಕಾಯುಕ್ತರಾಗಿ ನೇಮಕ ಮಾಡಿತ್ತು. ಶಿವರಾಜ್ ಪಾಟೀಲ್ ಅವರನ್ನು ನೇಮಕ ಮಾಡಿದಾಗ ಏನು ಶಿಷ್ಟಾಚಾರ ಸರ್ಕಾರ ಪಾಲನೆ ಮಾಡಿತ್ತೋ ಆ ಶಿಷ್ಟಾಚಾರದ ಪ್ರಕಾರನೇ ಬನ್ನೂರು ಮಠದ ಹೆಸರು ಶಿಫಾರಸು ಮಾಡಿದೆ. ಸಂವಿಧಾನಾತ್ಮಕವಾಗಿ 5 ಜನ ಒಬ್ಬ ಲೋಕಾಯುಕ್ತರನ್ನ ರಾಜ್ಯ ಸರ್ಕಾರದಲ್ಲಿ ಮುಖಾಂತರ ಸೆಲೆಕ್ಟ್ ಮಾಡಿ ಕಳಿಸ್ತಕ್ಕಂಥ ಒಂದು ಪದ್ಧತಿ. ನ್ಯಾಯಮೂರ್ತಿಗಳೊಬ್ಬರು, ಎರಡೂ ಸದನದ ಸ್ಪೀಕರ್ಗಳು ಹೆಸರನ್ನೇ ಹೇಳಬೇಕು. ಅದಾದಮೇಲೆ ವಿರೋಧ ಪಕ್ಷದ ನಾಯಕರ ಹೆಸರನ್ನು ಸೂಚಿಸಬೇಕು. ಅದಾದಮೇಲೆ ಫೈನಲ್ ಆಗಿ ಮುಖ್ಯಮಂತ್ರಿ. 4 ಜನ ಒಂದೇ ವ್ಯಕ್ತಿ ಬನ್ನೂರು ಮಠ ಹೆಸರನ್ನು 4 ಜನ ಸೂಚನೆ ಮಾಡಿದ್ದಾರೆ. ವಿರೋಧ ಪಕ್ಷದ ನಾಯಕರು ರವೀಂದ್ರನವರ ಹೆಸರನ್ನು ಸೂಚನೆ ಮಾಡಿದ್ದಾರೆ. 4 ಜನ ಒಂದೇ ಹೆಸರನ್ನು ಸೂಚನೆ ಮಾಡಿ ಒಬ್ಬರು ಒಂದೇ ಹೆಸರನ್ನು ಸೂಚನೆ ಮಾಡಿದಾಗ ಸರ್ಕಾರ ಯಾರ ಹೆಸರನ್ನ ಕಳಿಸ್ಕೊಡ್ಬೇಕು? ಪ್ರೊಸೀಜರ್ ಏನು ಹೇಳ್ತಾ ಇದ್ದಾರೆ ಅಶ್ವಥ್ ನಾರಾಯಣವರು, ಪ್ರೊಸೀಜರ್ ಸರಿಯಾಗಿದೆ. ಅವರನ್ನು ಸಲಹೆ ಕೇಳಬೇಕು ಅಂತಿದೆಯೇ ಹೊರತು ಅವರ ಸಮ್ಮತಿ ಇರಬೇಕು ಅಂತ ಏನಿಲ್ಲ. ಅದು ಸರಿ, ವಿರೋಧ ಪಕ್ಷದ ನಾಯಕರ ಸಲಹೆ ಕೇಳಬೇಕು, ಮೇಲ್ಮನೆ ಮತ್ತು ಕೆಳಮನೆದು, ಮತ್ತು ಇವೆರಡೂ ಸದನದ ಸಭಾಧ್ಯಕ್ಷರುಗಳ ಸಲಹೆ ಕೇಳಬೇಕು, ಸಮ್ಮತಿ ಇರಬೇಕಾಗಿಲ್ಲ. ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ಗೂ ನ್ಯಾಯಮೂರ್ತಿ ಬನ್ನೂರು ಮಠ ಅವರ ಆಯ್ಕೆನಲ್ಲೂ ಇದ್ದಂಥ ಒಂದು ವ್ಯತ್ಯಾಸ ಅಂದರೆ, ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ನ ನೇಮಕ ಮಾಡಿದಾಗ ಯಾರೂ ತಕರಾರು ಮಾಡಲಿಲ್ಲ. ಕಾರಣ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅಷ್ಟು ಒಳ್ಳೆ ವ್ಯಕ್ತಿತ್ವವನ್ನು ಪಡೆದುಕೊಂಡಿದ್ದರು. ಅವ್ರ ಬಗ್ಗೆ ಯಾವ ತಕರಾರು ಕೂಡ ಇರಲಿಲ್ಲ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದರು. ಇವತ್ತು ಕೂಡ ನಾನು ಅವರ ವ್ಯಕ್ತಿತ್ವವನ್ನು ಮೆಚ್ಚುತ್ತೇನೆ. ಆದರೆ ಮಾಧ್ಯಮಗಳು ತಕರಾರು ಮಾಡಿದಂಥ ಕಾರಣಕ್ಕೆ ಅವರಾಗಿ ಅವರು ರಾಜೀನಾಮೆ ಕೊಟ್ಟರು. ಕರ್ನಾಟಕದಲ್ಲಿರ್ತಕ್ಕಂಥ ಈಗಿನ ಸರ್ಕಾರಕ್ಕೆ ಒಬ್ಬ ಲೋಕಾಯುಕ್ತ ಬೇಕೇ ಬೇಕು ಅಂತಿದ್ರೆ ಶಿವರಾಜ್ ಪಾಟೀಲ್ರಿಗೆ ತಮ್ಮ ಎಲ್ಲ ಹೆಸರಿನ ಬಗ್ಗೆ ಯಾವುದೇ ಕಳಂಕ ಇಲ್ಲದೆ ಇರತಕ್ಕಂಥ ಕಾರಣದಿಂದ ಮತ್ತೆ ಶಿವರಾಜ್ ಪಾಟೀಲ್ ಹೆಸರನ್ನ ಶಿಫಾರಸು ಮಾಡ್ಬೋದಲ್ಲ ಇವ್ರಿಗೆ. ಓಕೆ, ಯಾವ ಆರೋಪ ಅವ್ರ ಮೇಲೆ ಇಲ್ಲ. ಈಗ ಒಂದೇ ಸೈಟಿನ ಪ್ರಕರಣ ಇತ್ತು, ಅವ್ರ ಕುಟುಂಬದವ್ರು ಯಾರೋ ಯಾವುದೋ ಹೌಸಿಂಗ್ ಸೊಸೈಟಿಯಿಂದ ಸೈಟ್ ತಗೊಂಡಿದ್ರು ಅಂತ ಅದನ್ನು ಸರೆಂಡರ್ ಮಾಡಿದ್ದಾರೆ. ಈಗ ಅವರು ಅತ್ಯಂತ ಸ್ಪಷ್ಟವಾಗಿರ್ತಕ್ಕಂಥ ಯಾವುದೇ ದೋಷ ಇಲ್ಲದೆ ಇರತಕ್ಕಂಥ ವ್ಯಕ್ತಿತ್ವವನ್ನು ಪಡ್ಕೊಂಡಿದ್ದಾರೆ. ಹೊಸ ಲೋಕಾಯುಕ್ತರ ನೇಮಕ ಮಾಡೋದು ಬಿಡಿ, ಸದ್ಯಕ್ಕೇನೋ ವಾದ ವಿವಾದ ಮಾನ್ಯ ದೊರೆಸ್ವಾಮಿಗಳು ಹೇಳಿದಾಗೆ ಇವರಿಬ್ಬರ ಜಗಳದಲ್ಲಿ ಅದೇನೋ ತಡ ಆಗ್ತಾಯಿದೆ. ಅದು ಈಗಾಗಲೇ ಕೊಟ್ಟಿರ್ತಕ್ಕಂಥ ವರದಿಯನ್ನು ಜಾರಿಗೆ ತರೋದಾದರೆ ಮಾನ್ಯ ಅಶ್ವಥ್ ನಾರಾಯಣರವರ ಆಡಳಿತ ಪಕ್ಷ ಇವರಿಗೆ ಇದ್ರ ಬಗ್ಗೆ ಬದ್ಧತೆ ಇದೆ ಅಂತಕ್ಕಂಥದ್ದನ್ನ ಜನ ಒಪ್ತಾರೆ. ಅದನ್ನೂ ಮಾಡದೆ ಹೊಸ ಲೋಕಾಯುಕ್ತರಿಗೂ ಸರಿಯಾದ ಹೆಸರು ಶಿಫಾರಸು ಮಾಡದೇ ಇದ್ದರೆ ಇಡೀ ಲೋಕಾಯುಕ್ತ ವ್ಯವಸ್ಥೆಯನ್ನು ಒಂದು ರೀತಿಯಲ್ಲಿ
ಪರಿಣಾಮಕಾರಿ ಅಲ್ಲದೆ ಇರತಕ್ಕಂಥ ಒಂದು ಇದ್ರೂ ಇಲ್ಲದೆ ಇರತಕ್ಕಂಥ ವ್ಯವಸ್ಥೆ ಮಾಡೋದಕ್ಕೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪ ಅವ್ರಿಗೆ ಬಂದರೆ ಅವ್ರು ಅನಿವಾರ್ಯ ಸ್ವೀಕಾರ ಮಾಡಬೇಕು, ಕಾರಣ ಅವರು ಆಡಳಿತ ಪಕ್ಷ. ಇವರು ಲೋಕಾಯುಕ್ತ ಕೊಟ್ಟಿರ್ತಕ್ಕಂಥ ವರದಿ ಬಗ್ಗೆ ಕೆಲವೊಂದು ಕ್ಲಾರಿಫಿಕೇಶನ್ ಇದೆ, ಅದನ್ನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಆ ಚರ್ಚೆ ಕ್ಲಾರಿಫಿಕೇಶನ್ ಇನ್ನು 100 ವರ್ಷ ಆದ್ರೂ ಬರಲ್ಲ ಬಿಡಿ. ಅಲ್ಲ, ಅದಕ್ಕೆ ನಾಳೆ ಬೆಳಿಗ್ಗೆ ಕಳಿಸ್ಕೊಳ್ಳಿ ಲೋಕಾಯುಕ್ತ. ಯಾಕೆ ಡಿಲೇ ಮಾಡುತ್ತೆ? ಇಲ್ಲ, ಲೋಕಾಯುಕ್ತ ನಾಳೆ ಬೆಳಿಗ್ಗೆ ಕ್ಲಾರಿಫಿಕೇಶನ್ ಕಳಿಸ್ಕೊಳ್ಳಿ. ಒಂದು ಹೇಳ್ಬಿಡಿ ಅಶೋಕ್. ಯಾಕೆ ಡಿಲೇ ಮಾಡ್ತಾ ಇದೆ ಲೋಕಾಯುಕ್ತ? ಕಳಿಸ್ಕೊಳ್ಳಿ ಇಮಿಡಿಯೇಟ್ ರಿಪೋರ್ಟ್ ನ. ರಿಪೋರ್ಟ್ ಬರೋಲ್ಲ. ಅಲ್ಲ, ಯಾಕೆ ಡಿಲೇ ಮಾಡುತ್ತೆ ಲೋಕಾಯುಕ್ತ? ಕಳಿಸ್ಕೊಡ್ಲಿ. ಖಂಡಿತ ಕೂಡ ನಾನು ಇವರ ಮಾತನ್ನು ವಾದವನ್ನು ಖಂಡಿತವಾಗಿ ಒಪ್ತಾ ಅಲ್ಲ, ಇದ್ದೆ. ಶಂಕರ್, ನಾನು ಅಲ್ಲ, ಒಂದೇ ನಿಮಿಷ ನಿಮ್ಗೆ ಸಹಾಯ ಮಾಡೋಕ್ಕೋಸ್ಕರ ಲೋಕಾಯುಕ್ತ ಕಾನೂನಿನಲ್ಲಿ ಸರ್ಕಾರ ಲೋಕಾಯುಕ್ತ ಕೊಟ್ಟ ವರದಿಯ ಬಗ್ಗೆ ಸ್ಪಷ್ಟೀಕರಣ ಕೇಳ್ಬೋದು ಅಂತಕ್ಕಂಥ ಯಾವುದಾದ್ರೂ ಒಂದು ಅಂಶ ಕರ್ನಾಟಕದಲ್ಲಿ ಇರ್ತಕ್ಕಂಥ ಈಗ ಲೋಕಾಯುಕ್ತ ಕಾನೂನಲ್ಲಿ ಇದ್ರೆ ಖಂಡಿತವಾಗಿ ಕೂಡ ಇವ್ರು ಇಲ್ಲ, ಹೇಳ್ತಾರೆ. ಒಂದು 20 ಅಂಶದ ಬಗ್ಗೆ ಒಂದು 20 ಪ್ರಶ್ನೆ ಹಾಕಿ ಸುರೇಶ್ ಕುಮಾರ್ ಅವರು ವಾಪಸ್ ಕ್ಲಾರಿಫಿಕೇಶನ್ಗೆ ಕಳಿಸ್ಕೊಟ್ಟಿದ್ದಾರೆ. ಆ ಕಾನೂನಲ್ಲಿ ಅವಕಾಶ ಇಲ್ಲ ಅಶೋಕ್. ಅದ್ರ ಬಗ್ಗೆ ಕಾನೂನಲ್ಲಿ ಇಲ್ಲ. ಇವತ್ತು ಅದ್ರ ಬಗ್ಗೆ ಚರ್ಚೆ ಹೋಗ್ಲಿ ಬಿಡಿ ಸರ್, ಇನ್ನೊಂದು 5-6 ತಿಂಗಳ 1 ವರ್ಷ ಆದ್ರೆ ಇಲ್ಲ ಸರ್, ಅದನ್ನ- ಅಲ್ಲಲ್ಲ, ಆ ವರದಿಗೆನೆ ಹುಳ ಹಿಡಿಯುತ್ತೆ. ಅಲ್ಲಲ್ಲ, ಈಗ ನಾನು ರಂಗನಾಥ್ ಅವರೇ, ನಾಳೆ ಬೆಳಿಗ್ಗೆ ಒಂದು ವಾರದೊಳಗಡೆ ಇರ್ತಕ್ಕಂಥ ಲೋಕಾಯುಕ್ತ ವ್ಯಾಪ್ತಿಯಲ್ಲಿ ಈಗಿರ್ತಕ್ಕಂಥ ಉಪ ಲೋಕಾಯುಕ್ತರು ಬಂದಿದ್ರೆ ಒಂದು ವಾರದೊಳಗಡೆ ಕ್ಲಾರಿಫಿಕೇಶನ್ ಕಳಿಸ್ಬಿಡ್ಲಿ ಸರ್ಕಾರಕ್ಕೆ. ಅದ್ರ ಮೇಲೆ ಏನು ಕ್ರಮ ತಗೋಬೇಕೋ ತಗೊಳುತ್ತೆ. ಏನಂತೀರಿ ಸರ್? ಈಗ ನಾವೇನು ಹೇಳ್ತಿದ್ದೀವಿ ಅಂದರೆ, ನೀವು ಒಂದು ಕಾಲ ನಿರ್ದಿಷ್ಟವಾದ ಬರೋರಿಗೆ ನಾವು 15ನೇ ತಾರೀಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ತಿಂಗಳು 15ನೇ ತಾರೀಕಿನ ಒಳಗಾಗಿ ಅವರು ಅದನ್ನು ಮಾಡದೇ ಇದ್ದರೆ ಒಂದು ಜನಾಂದೋಲನವನ್ನು ನಾವು ಏರ್ಪಾಡು ಮಾಡಬೇಕು ಅಂತ ನಾವು ವಿಚಾರ ಮಾಡ್ತಾ ಇದ್ದೇವೆ. ಎಸ್ ಸರ್. ಸೊ ಇದು ದೊರೆಸ್ವಾಮಿ ಮತ್ತು ಅಶ್ವಥ್ ನಾರಾಯಣ್ ಮತ್ತು ಶಂಕರ್ ಅವರ ಮಾತುಗಳು. ಇನ್ನು ನಿಮ್ಮ ಪ್ರಶ್ನೆಗಳೇನು, ವೇದಿಕೆ ಮೇಲಿರುವಂಥ ನಾಯಕರ ಉತ್ತರಗಳೇನು ನೋಡೋಣ ಒಂದು ಸಣ್ಣ ವಿರಾಮದ ನಂತರ. ನೀವುಗಳು ನಿಮ್ಮದನ್ನ ಬ್ಯಾಳೆಕಾಳು ಬೇಯಿಸೋದಕ್ಕೆ ಮಾತ್ರ ಮಾಡ್ತೀರಾ. ಒಬ್ರೇ ಬನ್ನೂರ್ ಮಠ ಇರೋದಿಲ್ಲ. ನೀವು ಮಾತಾಡ್ತಿರೋದು ಏನೋ ಒಂದು ರೀತಿ ಗವರ್ನರ್ ಅವರ ಸಹವರ್ತಿ ಅನ್ನೋ ರೀತಿ ಮಾತಾಡ್ತಾ ನಾನ್ ಸಹವರ್ತಿ ಅಲ್ಲ. ಇದ್ದೀರಿ. ಯಾಕೆ ಮಾಡಬಾರ್ದು ಅವ್ರನ್ನ? ನೀವು ಯಾಕೆ ಮಾಡಬಾರ್ದು ಅವ್ರನ್ನ? ಒಂದ್ ನಿಮಿಷ ಹಂಗಲ್ಲ ರೀ.